ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರುತಿ ನಾಯಕ್, ಸಹಾಯಕ ಪ್ರಾಧ್ಯಾಪಕರು, ಆಹಾರ ಮತ್ತು ಪೋಷಣೆ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ, ಶಿವಮೊಗ್ಗ. ನಾನಿವತ್ತು ರಾಗಿಯ ಪ್ರಾಮುಖ್ಯತೆ ಹಾಗೂ ಅದರದ ವಿವಿಧ ಆಹಾರ ಪದಾರ್ಥಗಳ ಬಗ್ಗೆ ಹೇಳ್ತೀನಿ. ರಾಗಿ ಒಂದು ಪೌಷ್ಟಿಕ ಆಹಾರ ಬೆಳೆ. ರಾಗಿನ ಹಲವಾರು ರಾಜ್ಯಗಳಲ್ಲಿ ಬೆಳೆತಿದ್ರು ಸಹ ಕರ್ನಾಟಕ ರಾಜ್ಯದ ಪಾಲು ವಿಸ್ತೀರ್ಣ ಮತ್ತು ಉತ್ಪಾದನೆ ದೃಷ್ಟಿಯಿಂದ ಮೊದಲನೆಯದು. ದೇಶದಲ್ಲಿ ಉತ್ಪಾದನೆ ಆಗುತ್ತಿರುವ 60% ಹೆಚ್ಚು ಪಾಲು ರಾಗಿ ನಮ್ಮ ರಾಜ್ಯದಿಂದಲೇ ಬರುತ್ತದೆ ಎನ್ನುವುದು ಬಹುಮುಖ್ಯವಾದ ಅಂಶ. ನೀವೆಲ್ಲರೂ ಕೇಳಿದಂತೆ ರಾಗಿ ತಿಂದವನಿಗೆ ರೋಗವಿಲ್ಲ ಮತ್ತು ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಗಾದೆ ನಮ್ಮಲ್ಲಿ ಪ್ರಸಿದ್ಧದಲ್ಲಿ ಇರುವುದು ಎಲ್ರಿಗೂ ತಿಳಿದ ವಿಷಯ. ಈ ರಾಗಿದು ಏನು ಉಪಯೋಗ ಅಂತಂದ್ರೆ, ರಾಗಿ ದಕ್ಷಿಣ ರಾಜ್ಯಗಳಲ್ಲಿ ಹಾಗೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಪ್ರಮುಖ ಆಹಾರ ಬೆಳೆಯಾಗಿದ್ದು ಇದರ ಉಪಯೋಗ ಹಲವು ವಿಧವಾಗಿದ್ದು, ಇದರ ಹಿಟ್ಟನ್ನು ಬೇಯಿಸಿ ಮುದ್ದೆ ಮಾಡಿ ಪ್ರತಿದಿನ ಮುಖ್ಯ ಆಹಾರವಾಗಿ ಉಪಯೋಗಿಸುವುದು ಎಲ್ರಿಗೂ ತಿಳಿದ ವಿಷಯ. ದಿನನಿತ್ಯದ ತಿಂಡಿ ತಿನಿಸುಗಳಾದ ರೊಟ್ಟಿ, ದೋಸೆ, ಹುರಿ ಹಿಟ್ಟು ಸಹ ಮಾಡಿ ಉಪಯೋಗಿಸುತ್ತಾರೆ. ಅಷ್ಟೇ ಅಲ್ಲದೆ ರಾಗಿ ಗಂಜಿ ಮತ್ತು ರಾಗಿ ಸರಿಯನ್ನು ಮಕ್ಕಳ ಆಹಾರವಾಗಿ ಹಳ್ಳಿಗಳಲ್ಲೂ ಸಹಿತ ಬಳಸುತ್ತಾರೆ. ರಾಗಿಯನ್ನ ಪ್ರಮುಖ ಧಾನ್ಯವಾಗಿ ಬಳಸಿ ಬೆಳೆಯುವ ಮಕ್ಕಳಿಗೆ ಬೇಕಾಗುವ ಪೂರಕ ಆಹಾರವನ್ನು ತಯಾರು ಮಾಡಬಹುದು. ರಾಗಿಯನ್ನ ಮೊಳಕೆ ಬರೆಸಿ ಮಾಲ್ಟ್ ಮಾಡಿ ಹುರಿದ ಹರಳು ಮಾಡಿ ಹಿಟ್ಟು ಮಾಡಿ ಸಂಸ್ಕರಿಸಿ ವಿವಿಧ ದ್ವಿದಳ ಧಾನ್ಯಗಳೊಂದಿಗೆ ಬೆರೆಸಿ ಕಡಿಮೆ ಬೆಲೆಯಲ್ಲಿ ಪೌಷ್ಟಿಕ ಆಹಾರವನ್ನು ಮನೆಯಲ್ಲಿಯೇ ತಯಾರು ಮಾಡಿಕೊಳ್ಳಬಹುದು. ಈ ರೀತಿ ತಯಾರು ಮಾಡಿದ ಮಕ್ಕಳ ಪೌಷ್ಟಿಕ ಆಹಾರ ನಗರಗಳಲ್ಲಿ ದೊರಕುವ ಫಾರೆಕ್ಸ್, ಅಮೂಲ್, ಸಿರ್ಲಾಕ್ ಮುಂತಾದ ಸಂಸ್ಕರಿತ ಮಕ್ಕಳ ಆಹಾರಗಳಿಗೆ ಪೌಷ್ಟಿಕತೆಯಲ್ಲಿ ಯಾವ ವಿಧದಲ್ಲೂ ಸಹಿತ ಕಡಿಮೆ ಇಲ್ಲ. ರಾಗಿ ತಿಂದವ ನಿರೋಗಿ ಎಂಬುದು ಗ್ರಾಮೀಣ ಪ್ರದೇಶದ ನುಡಿಗಟ್ಟು. ರಾಗಿಯಲ್ಲಿ ಖನಿಜ ಲವಣಾಂಶ, ಸುಣ್ಣ, ಕಬ್ಬಿಣಾಂಶಗಳು ಅಧಿಕ ಪ್ರಮಾಣದಲ್ಲಿ ಹೊಂದಿರುತ್ತದೆ ಮತ್ತು ಇದು ಒಳ್ಳೆಯ ಪ್ರೋಟೀನ್ ಆಹಾರವಾಗಿದ್ದು ಸಲ್ಫರ್ ಯುಕ್ತ ಅಮೈನೋ ಆಮ್ಲಗಳನ್ನು ಸಹಿತ ಹೊಂದಿರುತ್ತದೆ. ಅಲ್ಲದೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವುದರಿಂದ ಸಕ್ಕರೆ ಕಾಯಿಲೆ ರೋಗಿಗಳಿಗೂ ಸಹಿತ ಈ ರಾಗಿಯು ವರದಾನ ಆಗಿದೆ. ಅಲ್ಲದೆ ನಾರಿನಾಂಶ ಸಹ ಹೆಚ್ಚಿನ ಅಂಶದಲ್ಲಿರುವುದರಿಂದ ರಾಗಿ ಸೇವನೆಯು ಮಲಬದ್ಧತೆ ನಿವಾರಣೆಗೆ ಸಹಕಾರಿಯಾಗಿದೆ ಮತ್ತು ಬೊಜ್ಜಿನ ಶೇಖರಣೆಯನ್ನು ನಿವಾರಿಸುತ್ತದೆ. ರಾಗಿಯ ಪೋಷಕಾಂಶಗಳು ಮತ್ತು ಸಂಸ್ಕರಣೆ ಬಗ್ಗೆ ಹೇಳಬೇಕು ಅಂದ್ರೆ, ರಾಗಿ ಮಧುಮೇಹ ರೋಗದಿಂದ ಬಳಲುವವರಿಗೆ ಅತಿ ಹೆಚ್ಚು ತೂಕದ ವ್ಯಕ್ತಿಗಳಿಗೆ ಸಮಂಜಸವಾದ ಆಹಾರ. ರಾಗಿಯಲ್ಲಿರುವ ನಾರಿನಾಂಶ ಆಹಾರದಲ್ಲಿರುವ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ವ್ಯಕ್ತಿಯು ಆರೋಗ್ಯಕರವಾಗಿರುವುದಕ್ಕೆ ಸಹಾಯ ಮಾಡುತ್ತದೆ. ರಾಗಿಯಲ್ಲಿನ ಪ್ರೋಟೀನ್ ಅಂಶ ಅಕ್ಕಿಯ ಪ್ರೋಟೀನ್ ಅಂಶಕ್ಕೆ ಸರಿ ಸಮಾನವಾಗಿದೆ. ಆದರೆ ರಾಗಿಯ ಪ್ರೋಟೀನ್ ಗಂಧಾಂಶಗಳಲ್ಲೂ ಅಮೈನೋ ಆಸಿಡ್ಗಳಲ್ಲಿ ಸಂಪದ್ಭರಿತವಾಗಿದೆ. ಈ ವಿಷಯದಲ್ಲಿ ರಾಗಿಯ ಪ್ರೋಟೀನ್ ಹಾಲಿನ ಪ್ರೋಟೀನ್ಗೆ ಸಮವಾಗಿದೆ. ಮಕ್ಕಳ ಬೆಳವಣಿಗೆಗೆ ಈ ಗುಣಾಂಶವುಳ್ಳ ಪ್ರೋಟೀನ್ ಅತ್ಯವಶ್ಯಕ. ಬಹುಶಃ ಇದನ್ನರಿತ ಅನುಭವಿಗಳು ಅನಾದಿ ಕಾಲದಿಂದಲೂ ಸಹಿತ ರಾಗಿಯನ್ನ ಶಿಶು ಆಹಾರವನ್ನಾಗಿ ಬಳಸುತ್ತಿದ್ದರು. ರಾಗಿಯ ಪ್ರೋಟೀನ್ ಗುಣಧರ್ಮ ಬೇರೆ ಒರಟು ಧಾನ್ಯಗಳ ಪ್ರೋಟೀನ್ಗಳಿಗಿಂತ ಉತ್ತಮ ಗುಣಮಟ್ಟದ್ದಾಗಿರುತ್ತದೆ ಮತ್ತು ರಾಗಿ ಪ್ರೋಟೀನ್ ಭರಿತ ಆಹಾರಗಳಾದ ಬೇಳೆಕಾಳುಗಳು, ಸೋಯಾಬೀನ್, ಕಡಲೆಕಾಯಿ, ಹಿಂಡಿ ಇತ್ಯಾದಿಗಳೊಂದಿಗೆ ಹೊಂದಾಣಿಸಿ ಉತ್ತಮ ಗುಣಮಟ್ಟದ ಅಮೈನೋ ಆಮ್ಲಗಳುಳ್ಳ ಪ್ರೋಟೀನ್ ಅನ್ನು ದೇಹಕ್ಕೆ ದೊರಕಿಸಿಕೊಡುತ್ತದೆ. ರಾಗಿಯಲ್ಲಿ ಕೊಬ್ಬಿನಾಂಶ ತೀರಾ ಕಡಿಮೆ ಇದೆ. ಇದೊಂದು ವರದಾನದ ಅಂಶ. ಅತಿ ಸ್ವಲ್ಪ ಪ್ರಮಾಣದಲ್ಲಿ ಈ ಕೊಬ್ಬಿನಾಂಶ ದೇಹಕ್ಕೆ ಅತ್ಯವಶ್ಯಕವಾಗಿ ಫ್ಯಾಟಿ ಆಸಿಡ್ ಗಳನ್ನ ಪೂರೈಸುವವು. ಇದಲ್ಲದೆ ರಾಗಿ ಆಹಾರ ಪದಾರ್ಥಗಳು ಹೆಚ್ಚು ದಿನ ಕೆಡದಂತೆ ಉಪಯೋಗಿಸಬಹುದು. ರಾಗಿ ಕಾಳು ಲವಣಾಂಶಗಳಿಂದ ಸಮೃದ್ಧವಾಗಿರುವುದರಿಂದ ರಾಗಿಯಲ್ಲಿ ಸುಣ್ಣದ ಅಂಶ ಬೇರೆ ಏಕದಳ ಧಾನ್ಯಗಳಿಗಿಂತ ಸುಮಾರು 10 ಪಟ್ಟು ಹೆಚ್ಚಾಗಿದೆ. ರಾಗಿ ಆಧಾರಿತ ಆಹಾರಗಳು ಮಕ್ಕಳ ಬೆಳವಣಿಗೆಗೆ ಮತ್ತು ಎಲುಬುಗಳ ಸದೃಢತೆಗೆ ಪರಿಣಾಮಕಾರಿಯಾಗುವುದರಲ್ಲಿ ಸಹಾಯಕಾರಿಯಾಗುತ್ತದೆ. ಇದರಂತೆ ವಯಸ್ಸಾದವರಲ್ಲಿ ಕೂಡ ಎಲುಬುಗಳ ಆರೋಗ್ಯ ಕಾಪಾಡಿಕೊಳ್ಳಲು ರಾಗಿಯಿಂದ ತಯಾರಿಸಿದ ವಿವಿಧ ಆಹಾರಗಳು ಉಪಯೋಗವಾಗಿವೆ. ರಾಗಿಯಲ್ಲಿ ಜೀವಸತ್ವಗಳ ಅಂಶವು ಸುಮಾರಾಗಿ ಹೆಚ್ಚಿನ ಪ್ರಮಾಣದಲ್ಲಿವೆ. ರಾಗಿಯಲ್ಲಿರುವ ಸೂಕ್ಷ್ಮ ಲವಣಾಂಶಗಳು ಮತ್ತು ಜೀವಸತ್ವಗಳು ಮಾನವನ ದೇಹದ ಬಹುತೇಕ ಜೀವ ರಾಸಾಯನಿಕ ಕ್ರಿಯೆಗಳಲ್ಲಿ ಪರಿಣಾಮಕಾರಿಯಾಗಿ ಭಾಗವಹಿಸಿ ಕಿಣ್ವಗಳ ಹಾಗೂ ನಿರ್ನಾಳ ಗ್ರಂಥಿಗಳ ಕ್ರಿಯೆ ಸುಗಮವಾಗಿ ಸಾಗಲು ಅನುಕೂಲವಾಗಿದೆ. ಸುಧಾರಿತ ಆಹಾರಾಂಶವುಳ್ಳ ರಾಸಾಯನಿಕ ಸಾಂದ್ರತೆ ರಾಗಿಯಲ್ಲಿ ಹೆಚ್ಚಾಗಿದ್ದು, ರಾಗಿ ಆಹಾರವು ಪೌಷ್ಟಿಕ ಮತ್ತು ಆರೋಗ್ಯಕರ ಆಹಾರವನ್ನಾಗಿ ಬಳಸಲು ತುಂಬಾ ಸಹಕಾರಿಯಾಗಿದೆ. ಉದಾಹರಣೆಗೆ ಪಾಲಿವಿನಾಲ್ಸ್ ಎಂಬ ರಾಸಾಯನಿಕಗಳು ರಾಗಿಯ ಹೊರಪದರಿನಲ್ಲಿ ಹೆಚ್ಚಾಗಿದ್ದು, ರಾಗಿ ಕಾಳುಗಳು ಬಹಳ ದಿನ ಕೆಡದಂತೆ ಸಂಗ್ರಹಿಸಲು ಸಹಾಯಕಾರಿಯಾಗಿದೆ. ಇದಲ್ಲದೆ ರಾಗಿಯನ್ನು ಸದಾಕಾಲ ಸೇವಿಸುವುದರಿಂದ ಅಲ್ಸರ್ ಮುಂತಾದ ಅನ್ನನಾಳಗಳ ಕಾಯಿಲೆಗಳು ಬರದಂತೆ ತಡೆಯಲು ಕೂಡ ಉಪಯುಕ್ತವಾಗಿದೆ. ಇವುಗಳಿಂದಾಗಿ ರಾಗಿಯನ್ನು ನ್ಯೂಟ್ರಾಸ್ಯೂಟಿಕಲ್ಸ್ ಅಂದರೆ ಔಷಧಿಯುಕ್ತ ಆಹಾರವೆಂದು ಸಹಿತ ಪರಿಗಣಿಸಬಹುದು. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 8197401089 ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.